ಹಲೋ ಸ್ನೇಹಿತರೆ, ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಅಲ್ಲೇ ಸ್ನೇಹಿತರೆ, ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಬಟನ್ ಒತ್ತಿ. ಬರೀ ತರ್ಲೆ ಅಲ್ಲ, ಬನ್ನಿ ನೋಡೋಣ. ಟೀಚರು ಗುಂಡನಿಗೆ ಸಿಟ್ಟಿನಿಂದ ಏನ್ ಹೇಳ್ತಾಳೆ ಗೊತ್ತಾ? ಅಲೇ ಗುಂಡ, ನೀನು ಮುಂದಿನ ಜನ್ಮದಲ್ಲಿ ನಾಯಿಯಾಗಿ ಹುಟ್ಟು. ಆಗ ಟೀಚರಿಗೆ ಗುಂಡ ಮನಸ್ಸಿನಲ್ಲಿ ಏನ್ ಅನ್ಕೊಂತಾನೆ ಗೊತ್ತಾ? ಟೀಚರ್, ನೀವು ಮುಂದಿನ ಜನ್ಮದಲ್ಲಿ ಲೈಟ್ ಕಂಬ ಆಗಿ ಹುಟ್ಟಿ, ಅವಾಗ ನಾನು ನೋಡ್ಕೊಂತೀನಿ. ಅಲ್ವಾ ಸ್ನೇಹಿತರೆ, ಇದ್ರ ಅರ್ಥ ಗೊತ್ತಾಯ್ತಾ? ಮೇಡಮ್ಮು ಲೈಟ್ ಕಂಬ, ಗುಂಡ ನಾಯಿ. ಗುಂಡ ಹೇಳ್ತಾನೆ ತಿಮ್ಮನಿಗೆ, ಕೇಳೋಣ ಬನ್ನಿ. ಹಲೋ ತಿಮ್ಮ, ನಿನಗೆ ಪ್ರೀತಿ ಮುಖ್ಯನಾ ಇಲ್ಲ ಸ್ನೇಹ ಮುಖ್ಯನಾ? ಸರಿಯಾಗಿ ಆಲೋಚನೆ ಮಾಡಿ ಹೇಳುವು ತಿಮ್ಮ. ಗುಂಡ, ನನಗೆ ಪ್ರೀತಿ ಮುಖ್ಯ. ನಿನಗೆ? ತಿಮ್ಮ, ನನಗೆ ಸ್ನೇಹ ಮುಖ್ಯ. ಏಕೆಂದ್ರೆ ಪ್ರೀತಿಗೆ ಮದುವೆ ಆಗಿದೆ, ಸ್ನೇಹ ಇನ್ನು ಡಿಗ್ರಿ ಓದ್ತಿದ್ದಲೆ ಗೊತ್ತಾ? ಈಗ ತಂದೆ ಮಗಳ ಜೋಕ್ಸು ಹೇಗಿದೆ ಅಂತ ಕೇಳೋಣ. ಬನ್ನಿ 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 ಬನ್ನಿ. ಸಾರಿ ಡಾನ್, ನನಗೆ ನೆನ್ನೆ ತಾನೇ ಮದುವೆ ಆಯ್ತು. ನಿನಗೆ ಹೇಳೋದು ಮರೆತೇ ಹೋಯ್ತು. ಡೋಂಟ್ ಫೀಲ್ ಡಾನ್. It is okay, but next time ಮಾತ್ರ ಮರಿಬೇಡ ಪುಟ್ಟ. ಈಗ ನೆಕ್ಸ್ಟ್ ಗುಂಡ ಮತ್ತು ಟೀಚರು ಅದ್ಭುತವಾದ ಜೋಕ್ಸ್ ಹೇಳ್ತಾಳೆ. ಯಾವುದೇ ಟೀಚರ್ ವಿದ್ಯಾರ್ಥಿಗೆ ಏನಂತ ಹೇಳ್ತಾಳೆ ಕೇಳ್ತೀರಾ? ಇಲ್ಲ, ಬನ್ನಿ ನೋಡೋಣ. ವಿದ್ಯಾರ್ಥಿಗಳೇ, ಒಳ್ಳೆ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದರೆ ದೇವರು ಯಾವ ವರ ಬೇಕಾದರೂ ಕೊಡ್ತಾನೆ. ಅಯ್ಯೋ ಸುಮ್ಮಿರಿ ಟೀಚರ್, ಅದು ನಿಜನೇ ಆಗಿದ್ರೆ ಇಷ್ಟೊತ್ತಿಗೆ ನೀವು ನನ್ನ ಲೈಫ್ ಆಗಿರ್ತಿದ್ರಿ. ಹುಡುಗಿಯರು ಲೈಫ್ ನೀರಿನ ಥರ, ಹುಡುಗರ ಲೈಫು ಮೊಬೈಲ್ ಥರ. ಮೊಬೈಲ್ ನೀರಿಗೆ ಬಿದ್ದರು ಅಥವಾ ನೀರು ಮೊಬೈಲಲ್ಲಿ ಬಿದ್ದರು ಹಾಳಾಗೋದು ಮೊಬೈಲ್ ಮಾತ್ರ. ನಾಯಿ ಒಂದು ಬೆಕ್ಕನ್ನು ಅಗಾಧವಾಗಿ ಪ್ರೀತಿಸಲು ಪ್ರಾರಂಭಿಸಿತು. ತನ್ನ ಪ್ರೀತಿಯ ವಿಷಯವನ್ನು ಮನೆಯವರ ಬಳಿ ತೊಡಗಿಕೊಂಡಿತು. ನಾಯಿ ಮನೆಯವರು ಈ ಸಂಬಂಧವನ್ನು ನಿರಾಕರಿಸಿದರು. ಏಕೆಂದರೆ ಆ ಹುಡುಗಿಗೆ ಮೀಸೆ ಬಂದಿದೆ. ಸ್ನೇಹಿತರೆ, ಈ ಜೋಕ್ ಇಷ್ಟ ಆಯ್ತಾ? ಹಾಗಾದರೆ ನೆಕ್ಸ್ಟ್ ಟೈಮು ಇನ್ನು ಇದಕ್ಕಿಂತ ಒಳ್ಳೆ ಜೋಕ್ ಕೊಡಿಸ್ತೀನಿ. ಇದು ಹೊಸ ಜೋಕು, ಇದನ್ನು ಹೊಸ ಪ್ರಯತ್ನ. ನೆಕ್ಸ್ಟ್ ಟೈಮ್ ನಿಮಗೆ ಒಳ್ಳೆ ಜೋಕ್ ಕೊಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರಿಗೂ ಹಂಚಿಕೊಳ್ಳಿ. ಥ್ಯಾಂಕ್ ಯು.